ಈದ್ ಮೆರವಣಿಗೆಯಲ್ಲಿ ಬಾಲಕನ ಮೇಲೆ ಪುನೀತ್ ಕೆರೆಹಳ್ಳಿ ಗ್ಯಾಂಗ್ ವ್ಯಕ್ತಿಯಿಂದ ಮೊದಲು ಹಲ್ಲೆ ಆರೋಪ. ಆ ಒಂದು ಹೊಡೆತದ ಬಳಿಕವೇ ಗಲಾಟೆ ಸ್ಫೋಟಿಸಿತು. ಈದ್ ಮೆರವಣಿಗೆ ತನ್ನ ಪಾಡಿಗೆ ಸಾಗ್ತಿದ್ದ ವೇಳೆ ಅಪ್ರಾಪ್ತ ಮುಸ್ಲಿಂ ಬಾಲಕನೊಬ್ಬನ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ್ದಾನೆ ಎನ್ನಲಾದ ವಿಡಿಯೋ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ವಿಡಿಯೋದಲ್ಲಿ ಬಾಲಕನಿಗೆ ವ್ಯಕ್ತಿಯೊಬ್ಬ ಒದಿತಾ ಇರುವಂತಹ ದೃಶ್ಯ ಕಂಡುಬರುತ್ತೆ ಎನ್ನಲಾಗಿದ್ದು, ಈ ಘಟನೆ ನಡೆದ ಬಳಿಕವೇ ಸ್ಥಳದಲ್ಲಿ ಗಲಾಟೆ ಆರಂಭ ಆಯಿತು ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಹಲ್ಲೆ ನಡೆಸಿದ ವ್ಯಕ್ತಿಯನ್ನ ತಲೆ ಒಡಿಸಿಕೊಂಡ ಮುರಳಿ ಅಂತ ಗುರುತಿಸಲಾಗಿದೆ ಅನ್ನುವ ಮಾಹಿತಿಯೂ ಹರಿದಾಡ್ತಾ ಇದೆ. ಆದರೆ ಈ ಗುರುತು ಹಾಗೆ ಘಟನೆಯ ಸಂಪೂರ್ಣ ಹಿನ್ನೆಲೆ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಮೆರವಣಿಗೆ ಶಾಂತಿಯುತವಾಗಿ ಸಾಗ್ತಿದ್ದಾಗ ನಿಜವಾಗಿಯೂ ಬಾಲಕನ ಮೇಲೆ ಹಲ್ಲೆ ನಡೆದಿದೆಯೇ? ಹಲ್ಲೆ ನಡೆದಿದ್ರೆ ಅದಕ್ಕೆ ಕಾರಣವೇನು? ಆ ಒಂದು ಘಟನೆ ನಂತರವೇ ಪರಿಸ್ಥಿತಿ ಕೈಮೀರಿತೆ ಮತ್ತು ಈ ಪ್ರಕರಣದ ಹಿಂದೆ ಸಂಘಟಿತವಾಗಿ ಯಾರಾದರೂ ಪ್ರಚೋದನೆ ನೀಡಿದ್ದಾರೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಆರೋಪ ಗಂಭೀರ, ತನಿಖೆ ಅಗತ್ಯ. ನೋಡಿ, ಈ ಘಟನೆಗೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಹಾಗೂ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆ ಎನ್ನಲಾಗ್ತಾ ಇರುವ ವ್ಯಕ್ತಿಗಳ ಪಾತ್ರದ ಬಗ್ಗೆಯೂ ಆರೋಪಗಳು ಕೇಳಿಬರ್ತಾ ಇದೆ. ಆದರೆ ಆರೋಪವೇ ಅಂತಿಮ ಸತ್ಯ ಅಲ್ಲ. ಘಟನೆಯ ನಿಜವಾದ ಹಿನ್ನೆಲೆ, ಹಲ್ಲೆ ಮಾಡಿದವರು ಯಾರು, ಗಲಾಟೆ ಹೇಗೆ ಆರಂಭ ಆಯಿತು ಮತ್ತು ನಂತರದ ಬೆಳವಣಿಗೆಗಳಿಗೆ ಯಾರು ಕಾರಣ ಅನ್ನೋದನ್ನ ಪೊಲೀಸ್ ತನಿಖೆ ಸ್ಪಷ್ಟಪಡಿಸಬೇಕಾಗಿದೆ. ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರಬಲ್ಲ ಘಟನೆ. ಒಂದು ಸಣ್ಣ ಘಟನೆ ದೊಡ್ಡ ಕೋಮು ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆ ಇರುವ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳಲ್ಲಿ ಸತ್ಯವನ್ನ ಹೊರತರುವುದು ಅತ್ಯಂತ ಅಗತ್ಯ. ವಿಡಿಯೋದಲ್ಲಿರುವ ದೃಶ್ಯಗಳ ಸಂಪೂರ್ಣ ಪರಿಶೀಲನೆ, ಸಾಕ್ಷಿಗಳ ಹೇಳಿಕೆ, ಸ್ಥಳದಲ್ಲಿ ಇದ್ದವರ ಮಾಹಿತಿ ಹಾಗೆ ಲಭ್ಯ ಇರುವ ಇತರ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆ ನಡೆದಾಗ ಮಾತ್ರ ಘಟನೆಯ ನಿಜ ಸ್ವರೂಪ ಹೊರಬರಲಿದೆ. ಒಂದು ಹೊಡೆತದಿಂದ ಆರಂಭ ಆಯ್ತೆ ಗಲಾಟೆ ಅಥವಾ ಇದರ ಹಿಂದೆ ಮತ್ತೊಂದು ಕತೆ ಇದೆಯೇ? ಪೊಲೀಸ್ ತನಿಖೆಯ ಮುಂದಿನ ಹೆಜ್ಜೆಗಳು ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ.